ಎಲ್ಲರಿಗೂ ನಾನಿವತ್ತು ದೇಸಿ ಬೀಜೋತ್ಸವಕ್ಕೆ ಬಂದಿದ್ದೀನಿ. ಎಲ್ಲಿ ನಡೀತಾ ಇದೆ ಅಂತಂದ್ರೆ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ IIT ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಇದು 14 ಮತ್ತೆ 15 ಅಂದ್ರೆ ಇವತ್ತು ಮತ್ತೆ ನಾಳೆ ನಡೀತಾ ಇರುತ್ತೆ. ಸೊ ಬೀಜಗಳು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಾವ್ ಏನ್ ಆಹಾರ ತಿಂತೀವಿ ಅದೆಲ್ಲ ಬೀಜದ ರೂಪದಿಂದಾನೇ ಬರೋದು. ರೈತ ಅದನ್ನ ಬೀಜನ ಹಾಕಿ ಗಿಡನ ಬೆಳೆಸಿ ಆಮೇಲೆ ಬೆಳೆನ ಬರ್ಸಕ್ ಆಗೋದು. ಸೊ ಬೀಜಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಬೀಜನ ಎಷ್ಟೋ ವರ್ಷದಿಂದ ಸಂಗ್ರಹ ಮಾಡಿರೋ ಬೀಜನೆಲ್ಲ ಇಲ್ಲಿ ಇಟ್ಟಿದ್ದಾರೆ, ದೇಸಿ ಬೀಜೋತ್ಸವದಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾನ್ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ದೇಸಿ ಬೀಜೋತ್ಸವನ ಸಹಜ ಸಮೃದ್ಧದವರು ಮಾಡ್ತಾ ಇದ್ದಾರೆ. ಅವರು ಎಷ್ಟೊಂದು ಸೀಡ್ಸ್ ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆ ಸೀಡ್ಸ್ ಇಲ್ಲೇ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ದೇಶದ ವಿವಿಧ ಭಾಗಗಳ ಬೀಜ ಸಂರಕ್ಷಕರು ಮತ್ತೆ ವಿವಿಧ ಭಾಗಗಳ ರೈತರು ಈ ದೇಸಿ ಬೀಜೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವನ್ನೆಲ್ಲನ್ನು ನೋಡೋಣ ಬನ್ನಿ. ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಷ್ಟೊಂದ್ ತರದ್ದು ಭತ್ತದ್ದು ಇಟ್ಟಿದ್ದಾರೆ. ತುಂಬಾ ತರದ ತಳಿ ಇಟ್ಟಿದ್ದಾರೆ. ಇಲ್ಲಿ ಸಹಜ ಸಮೃದ್ಧ ಮೈಸೂರು ಇವರೇ ಇದನ್ನ ನಡೆಸ್ತಾ ಇರೋದು. ಇವರು ಎಷ್ಟೊಂದು ತಳಿದು ಬೀಜ ಇಟ್ಟಿದ್ದಾರೆ ನೋಡಿ. ಇದು ತುಂಬಾ ವರ್ಷದಿಂದ ಸಂಗ್ರಹಿಸಿರೋದು, ರೈತರಿಂದ ಬಂದಿರೋದು. ಈ ತರ ಇದೆ ಅಂತ ತೋರ್ಸಕ್ ಇಟ್ಟಿದ್ದಾರೆ. ಇಷ್ಟೊಂದು ಬೀಜಗಳಿದೆ. ಇವಾಗೆಲ್ಲ ಹೈಬ್ರಿಡ್ ತಳಿಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಈ ದೇಸಿ ತಳಿಗಳು ನಾಶ ಆಗ್ತಾ ಇದೆ. ಸಹಜ ಸಮೃದ್ಧದವರು ಇದನ್ನೆಲ್ಲ ಉಳಿಸ್ಕೊಂಡು ಬಂದಿದ್ದಾರೆ. ನೋಡಿ, ತುಂಬಾ ತರದ್ದು ಬೀಜ ಇದೆ. ನಾವ್ ಎಷ್ಟೊಂದು ಕೇಳೇ ಇರಲ್ಲ. ಇದೆಲ್ಲ ಉದ್ದು, ಎಳ್ಳು ಇದೆಲ್ಲ ಕೇಳಿರ್ತೀವಿ. ಈ ತರದ್ದು ಈ ಬೆಂಡಿ, ಆಮೇಲೆ ಜುವಾರಿ, ಕೆಂಪು ಅವರೆ, ಕೆಂಪು ಗೋಜಾಳ. ನೋಡಿ, ಇದೊಂಥರ ಬೀಜ. ಕೋಡಿ ಅವರೆ, ತುಂಬಾ ತರ ಬೀಜ ಇದೆ ಇಲ್ಲಿ. ಆಳವಿ. ಸೊ ಇದನ್ನೆಲ್ಲ ಕೇಳೇ ಇರಲ್ಲ ನಾವು. ಇದೆಲ್ಲ ದೇಸಿ ತಳಿ. ಇದನ್ನೇನಾದ್ರು ಸಂಗ್ರಹ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಇದೆಲ್ಲ ನಾಶ ಆಗೋಗುತ್ತೆ. ಅದಕ್ಕೆ ಈ ತರ ದೇಸಿ ಬೀಜೋತ್ಸವ ಮಾಡಿ ಜನಗಳಿಗೆಲ್ಲ ತೋರಿಸ್ತಾ ಇದ್ದಾರೆ ಇವರು. ಇವಾಗ ನನ್ನ ಜೊತೆ ಸಹಜ ಸಮೃದ್ಧ ಕಾರ್ಯದರ್ಶಿ ಇದ್ದಾರೆ, ಅನಿತಾ ಮೇಡಮ್ ಅಂತ. ಅವ್ರನ್ನ ಮಾತಾಡ್ಸ್ತೀನಿ. ಹಲೋ ಮೇಡಮ್. ಹಲೋ ಮೇಡಮ್, ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಯಾಕೆ ಅಂತಂದ್ರೆ ಈ ಸೀಡ್ಸ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಈ ದೇಸಿ ಮೇಳನ ಆರ್ಗನೈಸ್ ಮಾಡಿದ್ದೀರಾ. ನಿಮ್ಗೆ ಮತ್ತೆ ನಿಮ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಹಂಗೆ ಇದು ದೇಸಿ ಮೇಳ ಮಾಡಕ್ಕೆ ಏನ್ ರೀಸನ್ ಅಂತ ಹೇಳ್ತೀರಾ? ನಮಸ್ಕಾರ. ಏನು ಅಂದ್ರೆ ರೈತರು ಫಾರ್ಮರ್ ವೆರೈಟೀಸ್ ಅಂತ ಕರಿತೀವಿ, ಇಲ್ಲ ನಮ್ ತಳಿಗಳಿವೆಲ್ಲ ಇದನ್ನ ತುಂಬಾ ನಿರ್ಲಕ್ಷಿತವಾಗಿದೆ. ಅಂದ್ರೆ ನಾವು ಇದ್ರ ಬಗ್ಗೆ ಗವರ್ಮೆಂಟ್ ಆಗ್ಲಿ ಏನು ಗಮನ ಕೊಟ್ಟಿಲ್ಲ. ಮತ್ತೆ ನಮ್ಮ ಸೈಂಟಿಫಿಕ್ ಕಮ್ಯುನಿಟಿನೂ ಅಷ್ಟೇ ತುಂಬಾ ಇದ್ರ ಬಗ್ಗೆ ಏನು ಆಸಕ್ತಿನೇ ತೋರಿಸಿಲ್ಲ. ಅಂದ್ರೆ ರೈತರು ವೆರೈಟಿ ಅಂದ್ರೆ ಅದು ತುಂಬಾ ವೇಸ್ಟ್ ಅನ್ನೋ ಹಾಗೆ, ಅಂದ್ರೆ ಸರಿ ಇಲ್ಲ ಅಂತ ಅವರು ನಿರ್ಲಕ್ಷಿತವಾಗಿ ಮಾಡಿರ್ತಾರೆ. ಏನು ಇದ್ರ ಮೇಲೆ ಒಂದು ಸಂಶೋಧನೆ ಆಗ್ಲಿ ಏನು ಮಾಡಿಲ್ಲ. ಆದ್ರಿಂದ ನಾವು ಏನು ಅಂದ್ರೆ ಇದನ್ನೊಂದು ಫಾರ್ಮರ್ ವೆರೈಟಿನ ಮೈನ್ ಸ್ಟ್ರೀಮ್ ಮಾಡಕ್ ಆಗುತ್ತಾ, ಫಾರ್ಮರ್ ವೆರೈಟಿನ ಮತ್ತೆ ನಮ್ಮ ಗವರ್ಮೆಂಟ್ ಸೀಡ್ ಸಪ್ಲೈ ಸಿಸ್ಟಮ್ ಅಲ್ಲಿ ತಗೊಂಡ್ ಬರಕ್ ಆಗತ್ತಾ ಅನ್ನೋ ಒಂದು ದೃಷ್ಟಿಯಿಂದ ಆಕ್ಚುಲಿ ಇವತ್ತು ನಾವು ಈ ಮೇಳ ಮಾಡ್ತಾ ಇರೋದು. ಮೇಳ ಮಾಡ್ತಾ ಇರೋ ಉದ್ದೇಶನೇ ಅದು. ಏನಂದ್ರೆ ರೈತರು ತಲತಲಾಂತರದಿಂದ ಇವೆಲ್ಲಾನು ಕಾಪಾಡ್ಕೊಳ್ತಾ ಬರ್ತಾ ಇದಾರೆ. ಆದ್ರೆ ನಾವೊಂದು ಅವ್ರಿಗೆ ಒಂದು ಡಿಗ್ನಿಫೈಡ್ ಇದು ಪ್ರಮೋಷನ್ ಮಾಡಲ್ಲ, ಇಲ್ಲ ಡಿಗ್ನಿಫೈಡ್ ಆಗಿ ಏನಿದು ವೆರೈಟಿ ಏನು ರೈತರದ್ದು ಒಂದು ಡಿಗ್ನಿಫೈಡ್ ಆಗಿ ನಾವು ನೋಡೋದು ಇಲ್ಲ. ಸೊ ಈ ಇದರಲ್ಲಿ ಏನು ಅವ್ರ ಒಂದೊಂದು ಇವಾಗ ನೀವು ನೋಡ್ಬೋದು, ಅವರೇ ಅಲ್ಲಿ ಆಲ್ರೆಡಿ ಎಷ್ಟು ಅವರೇ ನೋಡಿ, ನೀವೇ ನೋಡಿ, ಒಂದ್ 8 ವಿಧವಾದ ಅವರೆಗಳಿದಾವೆ. ಎಲ್ಲ ವಿಧ. ಮತ್ತೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಆದ್ರೆ ಅವ್ರನ್ನ ಕೇಳಿ, ಅವ್ರ 6 ತಿಂಗಳದ್ದು ಅವರೇ ಇದೆ, 3 ತಿಂಗಳದ್ದು ಅವರೇ ಇದೆ, ಕೆಂಪು ಅವರೇ ಇದೆ, ಬಿಳಿ ಅವರೇ ಇದೆ, ತರ ಡಿಫ್ರೆಂಟ್ ಅವರೆಗಳು ಇದಾವೆ. ಮತ್ತೆ ಇವನ್ ಶೇಂಗಾಲ್ದು ಅಷ್ಟೇ ನಮ್ಮ ರೈತರೇ ಒಂದು 16 ಡಿಫ್ರೆಂಟ್ ವೆರೈಟೀಸ್ ಆಫ್ ಶೇಂಗಾ ಬೆಳೆಸ್ತಾ ಇದ್ದಾರೆ. ಬಳ್ಳಿ ಶೇಂಗಾ ಇರ್ಬೋದು, ಗುತ್ತಿ ಶೇಂಗಾ ಇರ್ಬೋದು, ಬಿಳಿ ಶೇಂಗಾ, ಹಿಂಗೆ ಬೇರೆ 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 ವಿಧವಾದ ಶೇಂಗಾಗಳಿದಾವೆ. ಮತ್ತೆ ನಮ್ಮಲ್ಲಿ ಹೆಸರು ಅಷ್ಟೇ, ಹೆಸರಲ್ಲೇ ನಮ್ಮ ರೈತರೇ ನಮ್ಮ ಒಂದ್ 4-5 ವೆರೈಟಿ ಹೆಸರೇ ಕಾಳ ಇದೆ. ಹಾಗೆ ನೀವ್ ನೋಡ್ತಾ
ಇದ್ರೆ ಈ ಮಡಕಿ ಕಾಳು ಇರ್ಬೋದು, ಮತ್ತೆ ಹುರ್ಲಿ ಇರ್ಬೋದು, ನಮ್ಮಲ್ಲಿ ಎಲ್ಲ ಡೈವರ್ಸಿಟಿ ತುಂಬಾ ಇದೆ. ಬರೀ ಒಂದೇ ವೆರೈಟಿ ಇರಲ್ಲ. ಆಮೇಲೆ ಕಲರ್ ನೀವು ನೋಡ್ಬೋದು, ಬೇರೆ 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 ಕಲರ್ ನೀವು ನೋಡ್ತಾ ಇದ್ದಂಗೆ ತುಂಬಾ ಕಲರ್ಫುಲ್ ಆಗಿದೆ, ವೈವಿಧ್ಯತೆ ತುಂಬಾ ಇದೆ. ಆಮೇಲೆ ಅದ್ರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ನಮ್ದೇ ದೇಸಿ ದೇಸಿ ತಳಿಗ್ಲೆ ನಿಮ್ ದೇಸಿ ತಳಿಗೆ ಯಾವತ್ತೂ ಒಂದೇ ತರ ಇರೋದೇ ಇಲ್ಲ. ಬೇರೆ ಬೇರೆ ತರ ಇರುತ್ತೆ, ಕಲರ್ ಬೇರೆ ಇರುತ್ತೆ, ಟೇಸ್ಟ್ ಬೇರೆ ಇರುತ್ತೆ, ಅದು ಬೆಳೆಯೋ ವಿಧಾನನೇ ಬೇರೆ ಇರುತ್ತೆ. ಸೊ ಹೀಗಾಗಿ ರೈತರಿಗೆ ನಾವು ಏನು ಅಂತ ಒಂದು ಇದೇ ಕೊಟ್ಟಿಲ್ಲ, ಅಂದ್ರೆ ಅಂತ ಒಂದು ಸ್ಥಾನ. ಅವ್ರ ಪಾಪ ಇಷ್ಟು ಉಳಿಸಿ ಬೆಳೆಸಿ ಎಲ್ಲ ಮಾಡ್ತಾ ಇದಾರೆ, ನಾವು ಅದನ್ನ ರೆಕಗ್ನೈಸ್ ಮಾಡಿಲ್ಲ. ಸೊ ಇದಕ್ಕೆ ನಾವು ಇವತ್ತಿನ ಕಾರ್ಯಕ್ರಮ, ಇವತ್ತು ನಾಳೆ ಏನ್ ಇಟ್ಕೊಂಡಿದೀವಿ ಅಂದ್ರೆ ರೈತರದ್ದು ಹೇಗೆ ನಾವು ಹೈಲೈಟ್ ಮಾಡ್ಬೋದು, ರೈತರನ್ನ ಅವ್ರು ಉಳಿಸ್ತಾ ಇರೋದನ್ನ ನಾವು ಎಲ್ಲರಿಗೂ ಗೊತ್ತಾಗಿ ಹೇಗ್ ಮಾಡ್ಬೋದು ಅಂದ್ಬಿಟ್ಟು ಇದನ್ನೊಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದು. ಇವಾಗ ತುಂಬಾ ಕಡೆಯಿಂದ ರೈತರೆಲ್ಲ ಬಂದಿದ್ದಾರೆ ಇಲ್ಲಿಗೆ. ಸೊ ಅವ್ರಿಗೆಲ್ಲ ನೀವು ಹೆಂಗೆ ಗೊತ್ತು ಹಿಡಿದ್ರಿ ಅವ್ರನ್ನ? ನಾವು ಸಹಜ ಸಮೃದ್ಧ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ನಾವು ಬೀಜದ ಮೇಲೆ ಕೆಲಸ ಮಾಡ್ತಾ ಇದ್ವಿ. ನಾವು ಸುಮಾರು ಒಂದು 20-25 ವರ್ಷದಿಂದ ಬರೀ ಬೀಜದ ಬಗ್ಗೆನೆ ಕೆಲಸ ಮಾಡ್ತಾ ಇದ್ವಿ. ಸೊ ಈ ಬೀಜದ ನಮ್ಮ ಈ ಬೀಜದ ಜರ್ನಿಯಲ್ಲಿ ಹಲವಾರು ಜಾಗಗಳಿಗೆ ಹೋಗಿದೀವಿ, ಹಲವಾರು ರೈತರನ್ನ ಭೇಟಿ ಮಾಡಿದೀವಿ. ಒಂದೊಂದು ಯಾರ್ಯಾರು ಬೆಳೆಸ್ತಾ ಇದಾರೆ ಆಸಕ್ತಿ ಇರೋ ರೈತರನ್ನೆಲ್ಲ ನಮ್ಮ ನಮ್ಮ ಕುಟುಂಬಕ್ಕೆ ಸೇರಿಸ್ಕೊಂಡಿದ್ವಿ, ಸಾಧು ಕುಟುಂಬಕ್ಕೆ. ಹಾಗಾಗಿ ನಾವು ದಿನನಿತ್ಯ ಅವ್ರ ಜೊತೆ ಇರೋದ್ರಿಂದ ಮತ್ತೆ ಇಂಥ ಕಾರ್ಯಕ್ರಮಗಳಿಗೆಲ್ಲ ಅವ್ರು ಭಾಗವಹಿಸ್ತಾರೆ. ಈಗಲೂ ನೀವು ನೋಡ್ಬೋದು, ಕರ್ನಾಟಕ ಉದ್ದ ಎಲ್ಲ ರಾಜ್ಯಗಳನ್ನ ಬಂದಿದ್ದಾರೆ. ಮತ್ತೆ ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಮತ್ತೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದಿಂದ, ಛತ್ತೀಸ್ಗಢದಿಂದ ಎಲ್ಲ ಕಡೆಯಿಂದಾನು ಬಂದಿದ್ದಾರೆ. ಬರೀ ನಮ್ ಕರ್ನಾಟಕದ ರೈತರು ಒಬ್ಬರೇ ಅಲ್ಲ, ಯಾರ್ಯಾರು ಬೀಜ ಉಳಿಸ್ತಾ ಇದಾರೆ, ಎಲ್ಲೆಲ್ಲಿ ಬೀಜ ಉಳಿಸ್ತಾ ಇದಾರೆ ಎಲ್ಲರೂ ಬಂದಿದ್ದಾರೆ. ಓಕೆ ಮೇಡಮ್, ಹಾಗಾದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೇಳ. ಇದರಿಂದ ರೈತರಿಗೆ ಬೆನಿಫಿಟ್ ಆಗ್ಲಿ ಅಂತ ನಾನು ಕೇಳ್ತೀನಿ ಮೇಡಮ್. ಥ್ಯಾಂಕ್ ಯು. ಈ ಸಹಜ ಸಮೃದ್ಧದವರು ಕ್ರಾಪ್ಸ್ ಫಾರ್ HD ಅಂತ ಹೊಸ ಯೋಜನೆನ ಮಾಡಿದ್ದಾರೆ. ಇವ್ರ ಯೋಜನೆದೇನು ಅಂತಂದ್ರೆ ಆರೋಗ್ಯದ ಆಹಾರ ಸೇವನೆಗೆ ನಿರ್ಲಕ್ಷಿತ ಬೆಳೆ ಮತ್ತು ಉತ್ಪನ್ನಗಳು. ನಮ್ದು ಬೆಳೆ ಯಾವ್ಯಾವ್ದು ನಾಶ ಆಗ್ತಾ ಇದೆ ಅದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅದ್ರದ್ದು ಇಂಪಾರ್ಟೆನ್ಸ್ ನ ಜನಗಳಿಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ತುಂಬಾ ತರದ್ದು ಗಿಡಗಳೆಲ್ಲ ಇಟ್ಟಿದ್ದಾರೆ. 4-leaf ಕ್ಲೋವರ್ ಪ್ಲಾಂಟ್ ಅಂತ. ಸೊ ಇಲ್ಲೂ ಅಷ್ಟೇ ತುಂಬಾ ತರದ್ದು ಬೀಜ ಹಾಕಿದ್ದಾರೆ. ಸೊ ಅವರೇನೆ ಇನ್ನೊಂದು ಬೀಜಗಳೆಲ್ಲ ಇಲ್ಲಿ ಸೇಲ್ ಇಟ್ಟಿದ್ದಾರೆ. ಬೇಕಾದವರು ತಗೊಂಡು ಮನೇಲಿ ಹಾಕೋಬಹುದು, ಪಾಟ್ಸ್ಗೆ ಅಥವಾ ಟೆರೆಸ್ ಗಾರ್ಡನಿಂಗ್ಗೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ಇದೆಲ್ಲ ಸಹಜ ಸಿಗ್ಸೋದು. ಇಲ್ಲಿ ಮೊಳಕೆ ಬರ್ಸಿರೋದು ಇರ್ತಾರೆ, ಮೆಂತ್ಯ ಮೊಳಕೆ ಬಂದಿರೋದು. ಅದೇ ತರ ತುಂಬಾ ಇಟ್ಟಿದ್ದಾರೆ ಮೊಳಕೆಗಳು. ಮೊಳಕೆಗಳು ಹಿಂಗೆ ಬೀಜ ಮೊಳಕೆ ಆಗಿ ಹಿಂಗೆ ಗಿಡ ಆಗತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ. ಮ್ಯಾಮ್, ಪ್ರಾಡಕ್ಟ್ ಯಾವ್ದು ಅಂತ ಹೇಳಿ. So these are our jamun products. Okay. This one is jamun juice. So it has jamun, neem, amla, giloy in it. So if you can consume with water. For a glass of water, you can take 20 ml of juice and you can consume before meal. So it helps in digestive problems or any gastric problems. For someone with diabetics also, it can control. ಇದು ನೇರಳೆ ಹಣ್ಣು ಜ್ಯೂಸು. ಇದನ್ನ ಡಯಾಬಿಟಿಕ್ ಪೇಷಂಟ್ ಅಥವಾ ಗ್ಯಾಸ್ಟ್ರಿಕ್ ಪೇಷಂಟ್ ಯಾರಾದ್ರೂ ತಗೋಬಹುದು. ತಿಂಡಿ ಆಗಕ್ಕಿಂತ ಮುಂಚೆ ಸ್ವಲ್ಪ ಇದನ್ನ 1 ಗ್ಲಾಸ್ ವಾಟರ್ ಮಿಕ್ಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಇವರು. ಮೇಡಮ್, This one jamun cubes. It's like a snack item. Children who don't like to eat fruits, raw fruits, they can have it. So it tastes very good. ಸೊ ಇದು ಜಾಮೂನ್ ಕ್ಯೂಬ್ಸ್ ಅಂತ. ಇದು ಮಕ್ಕಳಿಗೆ ಅಂತ ಮಾಡಿರೋದು. ಸ್ನಾಕ್ಸ್ ತರ ಇದನ್ನ ಯೂಸ್ ಮಾಡ್ಬೋದು. So these are jamun sticks. Okay. So just like cubes, these are also snack items. The children can consume like a snack. Okay. ಇದು ಅಷ್ಟೇ ನೇರಳೆ ಹಣ್ಣಲ್ಲಿ ಮಾಡಿರೋದು ಸ್ಟಿಕ್ಸ್ ಅಂತ. ಇದನ್ನು ಸ್ನಾಕ್ ಆಗಿ ಮಕ್ಕಳು ಬಳಸ್ಬೋದು. ಇದು
ಪ್ರಿಸರ್ವೇಟಿವ್ ಫ್ರೀ. No preservatives, no sugars, No completely sugar. natural. Okay, completely natural. So this one, jamun seed powder. Okay. So it is especially for diabetic patients, those who Yes. have diabetics, they can consume it, and if you consume for directly 2 months, they'll control the sugar levels. Okay. So they can consume with lukewarm water, 1 Okay. teaspoon of it, and you can consume on an empty stomach. ಇದು ಜಾಮೂನ್ ಸೀಡ್ ಪೌಡರ್ ನೇರಳೆ ಹಣ್ಣಿನ ಬೀಜದಿಂದ ಪೌಡರ್ ಮಾಡಿರೋದು ಇದನ್ನ. ಇದನ್ನು ಅಷ್ಟೇ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಡಯಾಬಿಟಿಸ್ಗೆಲ್ಲ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. This one, jamun jam. ಓಕೆ. So if you see other jams, they use regular sugar, Okay. but we use low GI sugar, which Okay. takes a lot of time to absorb into the blood levels. Okay. So you can use it as a bread spread. Those who don't want to consume regular jam, they can consume it as an alternative. ಓಕೆ. ಇದು ನೇರಳೆ ಹಣ್ಣಿಂದು ಜಾಮ್ ಇದು. ಸೊ ಇದು ಅಷ್ಟೇ ಶುಗರ್ ತುಂಬಾ ಕಡಿಮೆ ಇರುತ್ತೆ, ಮಾಮೂಲಿ ಶುಗರ್ ಅಲ್ಲ ಇದು. ಮಾಮೂಲಿ ಇದು ಬ್ರೆಡ್ಗೆಲ್ಲ ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು ಇದನ್ನ. ಓಕೆ ಮ್ಯಾಮ್. So next one is jamun wellness tea. So ಓಕೆ. ಜಾಮೂನ್ ವೆಲ್ನೆಸ್ ಟೀ ಬ್ಯಾಗ್ಸ್ ಇರುತ್ತೆ ನಮ್ಗೆ. ಹಾಟ್ ವಾಟರ್ಗೆ ಜಸ್ಟ್ ಡಿಪ್ ಮಾಡಿ ಕುಡಿದ್ರೆ ಆಯ್ತು. ಇದು ಟೀ ಜಾಮೂನ್ ಫ್ಲೇಕ್ಸ್ ನಮ್ಗೆ ಇದು ಅಷ್ಟೇ ಸ್ನಾಕ್ ಆಪ್ಷನ್ ತರ. ಇದಕ್ಕೆ ಮೊಸರು ಅಥವಾ ಹಾಲು ಅಥವಾ ನೀರು ಏನಾದ್ರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಸೊ ಪ್ರಿಸರ್ವೇಟಿವ್ ಹಾಕಿಲ್ಲ, ಶುಗರ್ ಹಾಕಿಲ್ಲ. ಸೊ ಯಾರ್ ಬೇಕಾದ್ರೂ ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಹೆಲ್ತ್ಗಂತೂ ತುಂಬಾ ಒಳ್ಳೇದು ಇದು. ಯಾರಿಗಾದ್ರು ಈ ಪ್ರಾಡಕ್ಟ್ ಬೇಕು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇದು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೂ ಸಿಗತ್ತೆ. ಸರ್ ನಮಸ್ತೆ. ಸರ್ ನಿಮ್ಮಲ್ಲಿ ಏನೇನ್ ಸಿಗತ್ತೆ? ಮೇಡಮ್, ನಮ್ಮಲ್ಲಿ ಕೆಲವೊಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡ್ತೀವಿ. ಅದರಲ್ಲಿ ಚಟ್ನಿ ಪುಡಿಗಳಿರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಎಲ್ಲದೂ ಸಾವಯವದಲ್ಲಿ ಮಾಡ್ತಕ್ಕಂಥದ್ದು. ಇದು ಒನ್ನೇರು ಅಂತ ಹೇಳಿ, ಅಂದ್ರೆ ಮೊದಲ ಉಳುಮೆ ಅಂತ ಹೇಳ್ತೀವಲ್ಲ, ಹಳ್ಳಿ ಕಡೆ ಒನ್ನೇರು ಕಟ್ತೀವಿ ಅಂತ ಹೇಳ್ತಾರೆ ಮೊದಲನೇ ಮಳೆಗೆ, ಅದೇ ಹೆಸರು ಇಟ್ಟಿದೀವಿ. ಮೊದಲು ನಾವು ILP ಅಂತ ಹೇಳಿ ಒಂದು ಟ್ರೈನಿಂಗ್ ಮಾಡ್ತಿದ್ವಿ. ಅಲ್ಲಿ ಯೂತ್ಸು ಅಂದ್ರೆ ಯುವಕರು ಮತ್ತೆ ಯುವತಿಯರಿಗೋಸ್ಕರನೇ ಇದನ್ನ ಗ್ರೂಪ್ ಮಾಡಿದ್ವಿ, ಒನ್ನೇರು ಯುವ ಜನರ ಒಕ್ಕೂಟ ಅಂತ ಹೇಳಿ. ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಹಿಳೆಯರು ಕೋವಿಡ್ ಸಂದರ್ಭದಲ್ಲಿ ಅವರಿಗೆಲ್ಲ ಕೆಲಸ ಇರ್ಲಿಲ್ವಲ್ಲ, ಆವಾಗ ಈ ಕೆಲಸದಲ್ಲಿ ಅವ್ರನ್ನ ತೊಡಗಿಸ್ಕೊಂಡು ಕೆಲವೊಂದು ಚಟ್ನಿ ಪುಡಿ ಇದೆ, ಕೆಲವೊಂದು ತಿನ್ನುವಂತ ಸ್ನಾಕ್ಸ್ ಇದೆ. ಇದು ಕೋಕೋ ಪಾಪ್ ಇರ್ಬೋದು, ಕೊಬ್ಬರಿ ಇದು ಉಪ್ಸಾರ್ ಖಾರ, ಇದು ಮೊರಿಂಗ ಚಿತ್ರಪ ರಸಂ ಪೌಡ್ರು, ಸಾಂಬಾರ್ ಪುಡಿ, ಮತ್ತೆ ಉಚ್ಚಲ್ ಚಟ್ನಿ, ಮೆಂತೆ ಮಿಕ್ಸು, ಈ ತರ ರಾಗಿ ಕಲ್ಲಿ ರಾಗಿ ದೋಸೆ ರೆಡಿ ಇದೆ. ಮತ್ತೆ ರಾಗಿ ಹಿಟ್ಟಿದೆ, ರಾಗಿ ಇದೆ. ಬರೀ ನೀರಲ್ಲಿ ನೀರ್ ಹಾಕೊಂಡ್ರೆ ಆಯ್ತು. ನೀರ್ ಹಾಕೊಂಡ್ರೆ ರೆಡಿ ಮಿಕ್ಸ್ ರಾಗಿ ದೋಸೆ. ಈ ತರ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದೀವಿ. ಇದು ಕಡ್ಲೆಕಾಯಿ, ಇದು ಪೀನಟ್ ಬಟರ್, ಇದು ಅಲ್ಲೇನೆ ಮಹಿಳೆಯರು ಮಾಡ್ತಕ್ಕಂಥದ್ದು ಇರಳೆಕಾಯಿ ಉಪ್ಪಿನಕಾಯಿ. ಈ ರೀತಿ ಮಹಿಳೆಯರು ಕೆಲವು ಮಾಡ್ತಾರೆ ಸ್ವಂತವಾಗಿ, ಅದನ್ನು ಸೇಲ್ ಮಾಡ್ತೀವಿ. ಜೊತೆಗೆ ನಮ್ಮ ಒನ್ನೇರು ಗ್ರೂಪ್ ಅಲ್ಲೇನೆ ಮಹಿಳೆಯರು ಬಂದು ಮಾಡ್ತಾರೆ. ಈ ತರ ಮೇಳ ಇದ್ದಾಗ ಮತ್ತೆ ಆನ್ಲೈನ್ ಅಲ್ಲಿ ಕೆಲವರು ತಗೊಳ್ತಾರೆ ನಮ್ಮ ಕಾಂಟ್ಯಾಕ್ಟ್ ಬೇಸ್ ಅಲ್ಲಿ. ಮತ್ತೆ ಕೆಲವೊಂದು ಶಾಪ್ ಗಳಿಗೆ ಇಂತಿಷ್ಟು ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಅದನ್ನ ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ. ಆರ್ಡರ್ ತಗೊಂಡು ಪ್ರತಿ ತಿಂಗಳು ಅವ್ರಿಗೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ಪೋಸ್ಟ್ ಮುಖಾಂತರ ಕಳ್ಸ್ಕೊಳ್ತೀವಿ. ಇಲ್ಲ ಅಂದ್ರೆ ಈ ತರ ಮೇಳಗಳಿದ್ದಾಗ ಮಾಡ್ತೀವಿ. ಅದ್ರ ಜೊತೆಗೆ ನಮ್ದು ಬೀಜಗಳನ್ನ ಮಾಡ್ತೀವಿ ನಮ್ಮದೇ ಕೈ ತೋಟದಲ್ಲಿ. ಇದು ಬೀಜಗಳ ನಾಟಿ ಬೀಜಗಳು ಎಲ್ಲದು ಸ್ಥಳೀಯವಾಗಿ ಅಲ್ಲಿ ಬೆಳೀತಿದೆ. ಮತ್ತೆ ಸಾವಯವದಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಯಾವುದೇ ರೀತಿ ಔಷಧಿಗಳನ್ನ ಗೊಬ್ಬರ ಯಾವ್ದು ಇಲ್ಲ, ಸಾವಯವದಲ್ಲೇ ಬೆಳೀತಾ ಇರ್ತಕ್ಕಂಥ ಅದನ್ನ ರೈತರ ಜೊತೆ ಹಂಚ್ಕೊಳ್ಳೋದು. ಅಲ್ಲಿನೂ ಕೈ ತೋಟ ಮಾಡಕ್ ಆಸಕ್ತಿ ಇರೋರಿಗೆ ಬೀಜ ಕೊಡೋದು, ಈ ರೀತಿ ಮಾಡ್ತಾರೆ. ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ ನಮಗೆ. ಖಂಡಿತ. ನಿಮ್ಗೆ ಯಾರಿಗಾದ್ರು ಈ ಪ್ರಾಡಕ್ಟ್ ಬೇಕು ಅಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತು ಮೇಲ್ ID ಇದೆ, honneru@gmail.com. ಇಲ್ಲಿಗೂ ನೀವು ಮೇಲ್ ಮಾಡಿ. ಇಲ್ಲಿ ತುಂಬಾ ಬೀಜಗಳು ಬರ್ತಾ ಇದ್ದಾರೆ. ಬೀಜ ಕಾಳುಗಳು ಬಿಡಿಸಿ ಮನೆಗೆ ಇರ್ಬೇಕು. ಇಲ್ಲಿ ವಿವಿಧ ಭಾಗದಿಂದ ರೈತರು ಬಂದಿದ್ದಾರೆ ಅಂತಂದಲ್ಲ. ಈ ತರ ಎಲ್ಲರೂ ಬಂದು ಈ ತರ ಬೀಜಗಳು ಅವರ ತಳಿನ ಇಲ್ಲಿ ತೋರಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಊಟ ಸಿಗತ್ತೆ. ಇಲ್ಲೂ ಎಣ್ಣೆಗಳು, ಬೀಜಗಳು, ಬಿದಿರು ಕಡಲೆ, ಮತ್ತು ವಿವಿಧ ರೀತಿಯ ಭತ್ತದ ತಳಿಗಳು. ಇದು ವಿವಿಧ ರೀತಿಯ ಜೋಳ ತಳಿಗಳು. ತರಕಾರಿ ಬೀಜಗಳು, ಸೊಪ್ಪು ತರಕಾರಿ ಬೀಜಗಳು.
ಒಣ ಬೇಸಾಯದಲ್ಲಿ ಬೆಳೆದ ಗೆಡ್ಡೆ ಗೆಣಸುಗಳು. ಯಾವ್ಯಾವ್ದು ಗೆಡ್ಡೆ ತರ ಇದೆ ಗಿಡಗಳು ಅದನ್ನ ಇವರು ಇಟ್ಟಿದ್ದಾರೆ. ಸುವರ್ಣ ಗೆಡ್ಡೆ, ಬಳ್ಳಿ ಆಲೂಗೆಡ್ಡೆ, ಮಾವು ಶುಂಠಿ, ಗೆಣಸು, ಉತ್ತರಿ ಗೆಣಸು, ಇದೆಲ್ಲ ಕೇಳೇ ಇರ್ಲಿಲ್ಲ ನಾವು. ಕೆಂಪು ಸಿಹಿ ಗೆಣಸು, ಹಂಗೆ ಅರಿಶಿಣದ ಗಿಡ ಇಟ್ಟಿದ್ದಾರೆ. ಜೊತೆಗೆ ಕೆಸುವಿಂದು ಗಿಡಗಳು, ಗೆಡ್ಡೆಗಳು, ನೀಲಿ ಸಿಹಿ ಗೆಣಸು, ಮತ್ತೆ ಇಲ್ಲಿ ಸುಮಾರು ತರದ್ದು ಸೊಪ್ಪಿಟ್ಟಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ ಹೆಸರು? ನನ್ನ ಹೆಸರು ಪಾಂಡುರಂಗ ಭಟ್ ಅಂತ. ಸರ್, ಇದೇನು ಅಂತ? ಇದು ಬ್ಯಾಂಬೋನಲ್ಲಿ ಬರೋ ಅಕ್ಕಿ. ಬಿದ್ರಲ್ಲಿ 60 ವರ್ಷಕ್ಕೊಂದ್ಸಾರಿ ಅಕ್ಕಿ ಬರುತ್ತೆ. ಅದು ಮೇಡಮ್, ಏನಕ್ಕೆ ಸರ್ ಇದು? ಆಕ್ಚುಲ್ ಅದು ಎನರ್ಜಿ ಫುಡ್. ಇದು ಇತಿಹಾಸ ನೋಡಿದ್ರೆ ಪಾಂಡವರ ಕಾಲದಲ್ಲಿ ರಾಮಾಯಣದಲ್ಲಿ ಉಪಯೋಗಿಸಿದ ಇತಿಹಾಸ ಇದೆ. ಇದು ನಳ ಮಹಾರಾಜನ ಕಾಲದಲ್ಲಿ ಯುದ್ಧದ ಕಾಲಾಳುಗಳಿಗೆ, ಕುದುರೆಗಳಿಗೆಲ್ಲ ಕೊಡ್ತಾ ಇದ್ರು. ಪ್ರಮಾಣ ಇತ್ತು, ಇಷ್ಟಿಷ್ಟು ತಿನ್ಬೇಕು ಅಂತ. ಮನುಷ್ಯರಿಗೆ 3 ರಿಂದ 6 ಗ್ರಾಮ್ ಅಂತ ಇದೆ ದಿನಕ್ಕೆ ಅಷ್ಟೇ ತಗೋಬೇಕಾದ್ರೆ. ಇದನ್ನ ಊಟ ಮಾಡೋದಲ್ಲ. ಇದು ಅಕ್ಕಿ ಜೊತೆ ಹಾಕಿ ಅನ್ನಾನು ಮಾಡೋ ಊಟ ಮಾಡ್ಬೋದು. ಇಲ್ಲಾಂದ್ರೆ ಹಂಗೆ ನೀರಲ್ಲಿ ನೆನೆಸ್ಕೊಂಡ್ ತಿಂದ್ರೆ ತುಂಬಾ ಒಳ್ಳೆ. ಇವಾಗ ಗಿಡದಲ್ಲಿ ಬರೋದಲ್ಲ, ಬಿದ್ರಲ್ಲೇ ಬಿದ್ರಲ್ಲಿ ಈ ತರ ಬಿದ್ರಲ್ಲಿ ಬರೋದು. ನಾವ್ ಇದು ಮಾಮೂಲಿ ಭತ್ತ ಹಾಕ್ತಿವಿ. ಅಲ್ಲ, ಇದು ಬರೋದೇ 60 ವರ್ಷಕ್ಕೊಂದ್ಸರಿ. ಎನರ್ಜಿಗೆ ನಂಬರ್ 1 ಇದು. ಜಾಯಿಂಟ್ಸ್ ಪೇನ್, ಸ್ಪೈನಲ್ ಕಾರ್ಡ್ ಪೇನ್ ಇದ್ರೆ ಹೆಂಗೆ ಯೂಸ್ ಮಾಡೋದು? ರಾತ್ರಿ 1 ಚಮಚ ನೀರಿಗೆ ನೆನೆ ಹಾಕೋಬೇಕು. ಬೆಳಿಗ್ಗೆ ಆ ನೀರ್ ಚೆಲು ಬಿಟ್ಟು ಅಕ್ಕಿನ ಹಂಗೆ ತಿನ್ಬೇಕು. ಹೆಂಗೆ ಸರ್ ಇದು 1 kg? ಕೆಜಿಗೆ 1200. 1200. ಎಲ್ಲಿ ಬೆಳೆಯೋದು ಇದನ್ನ? ಇದು ಕಾಡಲ್ಲೇ ಬೆಳೆಯೋದು. ಇದು ನಾನು ಆಕ್ಚುಲಿ MP ಫಾರೆಸ್ಟ್ ಇಂದ ಕಲೆಕ್ಟ್ ಮಾಡಿರೋದು. ಟ್ರೈಬಲ್ಸ್ ಮುಖಾಂತರ ಎಲ್ಲ ಮ್ಯಾನ್ಯುಯಲ್ ವರ್ಕೇ ಇದಕ್ಕೆ. ಕ್ಲೀನಿಂಗ್ ಇಂದ ಹಿಡಿದು ಒಂದು ಕ್ವಶನ್ ಬಂದ್ಮೇಲೆ ಮಿಲ್ಲಿಂಗ್ ಕೊಡ್ತೀವಿ. ಇದು 12 ವರ್ಷ ಹಳೆ ಅಕ್ಕಿ. ರಿಸಲ್ಟ್ ತುಂಬಾ ಚೆನ್ನಾಗಿದೆ ಮೇಡಮ್. ಹೌದು. ಶುಗರ್ನವರಾದ್ರೆ 6 ರಿಂದ 8 ದಿನಕ್ಕೆ ಶುಗರ್ ಕಂಟ್ರೋಲ್ ಗೆ ಬರುತ್ತೆ. ಎಷ್ಟೇ ಇರಲಿ. ಜಾಯಿಂಟ್ಸ್ ಪೇನ್ ಕ್ಯೂರ್ ಆಗುತ್ತೆ. ಸ್ಪೈನಲ್ ಕಾರ್ಡ್ ಪೇನ್ ಇದ್ದವರು, ಬೆಡ್ ರೀಡರ್ ಆದವರು ಎಷ್ಟೋ ಜನ ಎದ್ದು ನಡೀತಾರೆ, ಓಡಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಯಾರಿಗಾರು ಈ ಅಕ್ಕಿ ಬೇಕು ಅಂತಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದು ನ್ಯಾಚುರಲ್ ಐಸ್ ಕ್ರೀಮ್ಸ್. ನಾನು ತೋರಿಸಿದ್ದೆಲ್ಲ ಕಾಳು ಮೇಳದಲ್ಲಿ ಅದು ಐಸ್ ಕ್ರೀಮ್. ಇದು ಕಾಂಡಿಮೆಂಟ್ಸ್ ಅವರು. ತುಂಬಾ ಜನ ಇದ್ದಾರೆ. ಇದು ವುಡನ್ ಐಟಮ್ಸ್ ಮತ್ತೆ ಗ್ಲಾಸ್ಗಳು. ಇಲ್ಲಿ ನೋಡಿ, ತುಂಬಾ ತರದ ಅಕ್ಕಿಗಳಿದೆ ಇಲ್ಲಿ. ತುಳಸಿ, ತುಂಬಾ ತರದ ಅಕ್ಕಿಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಜವಾರ, ಇದು ಸೋರೆಕಾಯಿ ಮಾಡಿರೋ ಪ್ರಾಡಕ್ಟ್ ಒಂದ್ಸಲ ತೋರಿಸಿದ್ರಲ್ಲ ನಾನು, ಹಲಸಿನಲ್ಲಿ. ಅದು ಸರ್ಕಾರದಿಂದ ಸಮುದಾಯ ಬೀಜ ಬ್ಯಾಂಕ್ ಅಂತ ಮಾಡ್ಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಇದರಿಂದ ವಿವಿಧ ಭಾಗಗಳ ರೈತರು, ಮಾರುವವರು ಮತ್ತು ಕೊಳ್ಳುವವರು ಇಬ್ರಿಗೂ ತುಂಬಾ ಹೆಲ್ಪ್ ಆಗತ್ತೆ. ನೋಡಿದ್ರಲ್ಲ ದೇಸಿ ಬೀಜೋತ್ಸವ ಹೆಂಗಿತ್ತು ಅಂತ. ಈ ದೇಸಿ ಬೀಜಗಳನ್ನ ಸಂಗ್ರಹಣೆ ಮಾಡೋದು ಮತ್ತೆ ರೈತರಿಗೆ ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರದು ಹೊಣೆ ಆಗಿರುತ್ತೆ. ನೀವೆಲ್ಲರೂ ಈ ಬೀಜೋತ್ಸವಕ್ಕೆ ಬಂದು ಪಾಲ್ಗೊಂಡು ರೈತರಿಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ಸಹಜ ಸಮೃದ್ಧದವರು ಇಷ್ಟೊಂದೆಲ್ಲ ಬೀಜ ಸಂಗ್ರಹಣೆ ಮಾಡಿದ್ದಾರೆ. ಈ ಬೀಜದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಎಷ್ಟು ತರದ್ದು ಬೀಜ ಇದೆ, ಅದರಲ್ಲಿ ಏನೇನೆಲ್ಲ ಅಡುಗೆಗಳನ್ನ ಮಾಡ್ಬೋದು ಅಂತ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸರ್ಕಾರದಿಂದ ಸಮುದಾಯ ಬೀಜ ಬ್ಯಾಂಕ್ ಅಂತ ಮಾಡ್ಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಇದರಿಂದ ವಿವಿಧ ಭಾಗಗಳ ರೈತರು, ಮಾರುವವರು ಮತ್ತು ಕೊಳ್ಳುವವರು ಇಬ್ರಿಗೂ ತುಂಬಾ ಹೆಲ್ಪ್ ಆಗತ್ತೆ. ನೋಡಿದ್ರಲ್ಲ ದೇಸಿ ಬೀಜೋತ್ಸವ ಹೆಂಗಿತ್ತು ಅಂತ. ಈ ದೇಸಿ ಬೀಜಗಳನ್ನ ಸಂಗ್ರಹಣೆ ಮಾಡೋದು ಮತ್ತೆ ರೈತರಿಗೆ ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರದು ಹೊಣೆ ಆಗಿರುತ್ತೆ.
ನೀವೆಲ್ಲರೂ ಈ ಬೀಜೋತ್ಸವಕ್ಕೆ ಬಂದು ಪಾಲ್ಗೊಂಡು ರೈತರಿಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ.